ಶ್ರಾವಣ ಮಾಸ ಅಂತಂದ್ರೆ ಸಾಲು ಸಾಲಾಗಿ ಬರುವಂತಹ ಹಬ್ಬಗಳು ವಿಶೇಷ. ಅದರಲ್ಲೂ ನಾಗರ ಪಂಚಮಿ ಹಬ್ಬ ನಾಗರ ದೇವರ ಆರಾಧನೆಗೆ ವಿಶೇಷವಾದ ದಿನ ಅಂತಲೇ ಹೇಳ್ಬಹುದು. ಈ ನಾಗರ ಪಂಚಮಿ ದಿನ ಹೆಣ್ಣು ಮಕ್ಕಳು ಯಾವ ರೀತಿ ಪೂಜೆ ಮಾಡಬೇಕು, ನಾಗಪ್ಪನಿಗೆ ಹಾಲನ್ನು ಹೇಗೆ ಎರಿಬೇಕು, ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕು, ಮನೆಯಲ್ಲಿ ನಾಗದೇವರ ಚಿತ್ರವನ್ನು ಹೇಗೆ ಬಿಡಿಸ್ಬೇಕು, ಸಂಕಲ್ಪವನ್ನು ಹೇಗೆ ಮಾಡಬೇಕು, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾಗರ ಚೌತಿ ಹಾಗೆ ನಾಗರ ಪಂಚಮಿ. ನಾಗರ ಚೌತಿ ಆಗಸ್ಟ್ 16ರಂದು ಭಾನುವಾರ, ನಾಗರ ಪಂಚಮಿ ಆಗಸ್ಟ್ 17ರಂದು ಸೋಮವಾರ. ಪಂಚಮಿ ತಿಥಿ ಆಗಸ್ಟ್ 16ರಂದು ಸಂಜೆ 5:52 ಆರಂಭವಾಗಿ ಆಗಸ್ಟ್ 17ರಂದು ಸಂಜೆ 5 ಗಂಟೆಗೆ ಮುಕ್ತಾಯವಾಗುತ್ತೆ. ನಮ್ಮ ಸಂಪ್ರದಾಯದಲ್ಲಿ ಕೆಲವು ಕಡೆ ನಾಗರ ಚೌತಿ ದಿನ ಹೆಣ್ಣು ಮಕ್ಕಳು ಹಾಗೆ ನಾಗರ ಪಂಚಮಿ ದಿನ ಗಂಡಸರು ನಾಗದೇವರಿಗೆ ಹಾಲನ್ನು ಎರೆಯುವ ಪದ್ಧತಿ ಇದೆ. ಆದರೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಬೇರೆ ರೀತಿಯ ಆಚರಣೆ ಏನಾದರೂ ಇದ್ದರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗುವಂಥದ್ದು ಉತ್ತಮ. ಹಾಗಾದರೆ ಹೆಣ್ಣು ಮಕ್ಕಳು ಪೂಜೆಗೆ ಯಾವ ರೀತಿ ಸಿದ್ಧತೆ ಆಗಬೇಕು ಅಂತ ನೋಡೋಣ. ನಾಗರ ಪಂಚಮಿ ದಿನ ಬೆಳಗ್ಗೆ ಬೇಗನೆ ಎದ್ದು ಎಣ್ಣೆ ಹಾಗೆ ಅರಿಶಿಣವನ್ನು ಹಚ್ಕೊಂಡು ತಲೆ ಸ್ನಾನ ಮಾಡಿ ಶುಭ್ರವಾದ ಅಥವಾ ಹೊಸ ಬಟ್ಟೆಗಳನ್ನು ಧರಿಸ್ಕೊಳ್ಬಹುದು. ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಸೌಭಾಗ್ಯದ ಚಿಹ್ನೆಗಳನ್ನು ಧರಿಸಿ ಭಕ್ತಿಯಿಂದ ಪೂಜೆಗೆ ಸಿದ್ಧರಾಗಬೇಕು. ಮನೆಯ ಬಾಗಿಲನ್ನು ಸ್ವಚ್ಛವಾಗಿ ತೊಳೆದು ರಂಗೋಲಿಯನ್ನು ಹಾಕಿ ನಾಗದೇವರ ಚಿತ್ರವನ್ನು ಬಿಡಿಸುವಂಥದ್ದು ಸಂಪ್ರದಾಯ. ನಾಗದೇವರ ರಂಗೋಲಿಯನ್ನು ಸರಳವಾಗಿಯೇ ಬಿಡಿಸಬಹುದು. ಸಂಪ್ರದಾಯದ ಪ್ರಕಾರ ಜೋಡಿ ನಾಗಗಳನ್ನು ಬಿಡಿಸುವ ಪದ್ಧತಿಯೂ ಇದೆ. ನಾಗದೇವರನ್ನು ಪೂಜಿಸುವಾಗ ಜೋಡಿ ನಾಗಗಳನ್ನು ಬಿಡಿಸಿದ್ರೆ ದಾಂಪತ್ಯದಲ್ಲಿ ಸುಖ, ಕುಟುಂಬದ ನೆಮ್ಮದಿ ಹಾಗೆ ಒಗ್ಗಟ್ಟಿನ ಸಂಕೇತ ಅಂತ ನಂಬಲಾಗತ್ತೆ. ಹಾಗಾಗಿ ಜೋಡಿ ನಾಗಗಳನ್ನು ಪೂಜಿಸುವುದು ಮುಖ್ಯ. ರಂಗೋಲಿಯಲ್ಲಿ ನಾಗದೇವರ ಚಿತ್ರವನ್ನು ಬಿಡಿಸಿ ಅರಿಶಿಣದ ಬಣ್ಣವನ್ನು ತುಂಬಿ ಅರಿಶಿಣ ಮತ್ತು ಕುಂಕುಮವನ್ನು ಅರ್ಪಿಸಬಹುದು. ಮನೆಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಹಾಗೆ ಹೊಸ್ತಿಲಿನ ಬಳಿ ಕೂಡ ನಾಗದೇವರ ಚಿಹ್ನೆಯನ್ನು ಬಿಡಿಸಿ ಪೂಜಿಸುವ ಸಂಪ್ರದಾಯ ಕೆಲವು ಮನೆಗಳಲ್ಲಿ ಇದೆ. ಇನ್ನು ನಾಗರ ಪಂಚಮಿ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳು, ಪೂಜೆಗೆ ಸಾಧ್ಯವಾದಷ್ಟು ಸರಳವಾಗಿ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳೋದು ಮುಖ್ಯವಾಗಿರುತ್ತೆ. ತಂಬಿಟ್ಟು ಉಂಡೆ, ಎಳ್ಳಿನ ಉಂಡೆ ಆಗಿರ್ಬೋದು ಅಥವಾ ಎಳ್ಳಿನ ಚಿಗಳಿ ಆಗಿರ್ಬೋದು, ಅರಳು, ನೆನೆಸಿದ ಕಡಲೆ, ಒಣಕೊಬ್ಬರಿ, ಹುಣಸೆಕಾಯಿ ಅಥವಾ ಹುಣಸೆಹಣ್ಣು, ಗರಿಕೆ, ಕೇದಿಗೆ, ಮಲ್ಲಿಗೆ ಅಥವಾ ಸಂಪಿಗೆ ಹೂವು, ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ನೀರು, ಬೆಲ್ಲ, ಹಾಲು, ಧೂಪ ಮತ್ತು ದೀಪ, ತಾಂಬೂಲ, ದಕ್ಷಿಣೆ, ಹಳದಿ ಗೆಜ್ಜೆ ವಸ್ತ್ರ. ನೈವೇದ್ಯಕ್ಕಾಗಿ ನವಣೆ ಅಥವಾ ಅಕ್ಕಿಯಿಂದ ತಂಬಿಟ್ಟನ್ನು ಮಾಡಬಹುದು. ಹಸಿ ತಂಬಿಟ್ಟು ಹಾಗೆ ಬೆಲ್ಲದ ಪಾಕದಿಂದ ಮಾಡುವ ಬಿಸಿ ತಂಬಿಟ್ಟು ಎರಡನ್ನೂ ಕೂಡ ಸಂಪ್ರದಾಯದ ಪ್ರಕಾರ ಅರ್ಪಿಸಬಹುದು. ಇನ್ನು ಹಾಲಿನ ಬಗ್ಗೆ ಒಂದು ಮುಖ್ಯ ವಿಶೇಷ ಹೇಳಬೇಕು ಅಂತಂದರೆ, ನಾಗದೇವರಿಗೆ ಅರ್ಪಿಸಲು ತೆಗೆದುಕೊಂಡ ಹಾಲನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ಳುವಂಥದ್ದು ಸಂಪ್ರದಾಯ. ಪೂಜೆ ಮುಗಿಯೋವರೆಗೆ ಆ ಹಾಲನ್ನು ಬೇರೆ ಬಳಕೆಗೆ ತೆಗೆದುಕೊಳ್ಳದೆ ಪೂಜೆಗೆ ಮೀಸಲಿಡಬೇಕು. ಹಾಗೆಯೇ ಸಾಧ್ಯವಾದರೆ ಸ್ವಚ್ಛವಾದ ಬಳಕೆಯಾಗದ ಹಾಲನ್ನೇ ಪೂಜೆಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇನ್ನು ದೇವಸ್ಥಾನ ಅಥವಾ ನಾಗರಕಲ್ಲು ಇಲ್ದಿದ್ರೆ ಏನು ಮಾಡಬೇಕು? ನಿಮ್ಮ ಮನೆಯಲ್ಲಿ ಹತ್ತಿರ ನಾಗರಕಲ್ಲು ಇಲ್ಲ, ಹುತ್ತ ಇಲ್ದಿದ್ರೂ ಚಿಂತಿಸಬೇಕಾಗಿಲ್ಲ. ಸಂಪ್ರದಾಯದ ಪ್ರಕಾರ ಅರಿಶಿಣವನ್ನು ನೀರಿನಲ್ಲಿ ಕಲಸಿ ಒಂದು ಕಲ್ಲಿನ ಮೇಲೆ ಅಥವಾ ಮಣೆಯ ಮೇಲೆ ನಾಗದೇವರ ಚಿತ್ರವನ್ನು ಬಿಡಿಸಿ ಅದನ್ನು ಮನೆಯ ಬಾಗಿಲಿನ ಬಳಿ ಅಥವಾ ತುಳಸಿ ಕಟ್ಟೆಯ ಬಳಿ ಇಟ್ಟು ಪೂಜಿಸಬಹುದು. ಪೂಜೆ ಮುಗಿದ ನಂತರ ಅದನ್ನು ಗೌರವಪೂರ್ವಕವಾಗಿ ವಿಸರ್ಜನೆ ಮಾಡಬಹುದು. ಇನ್ನು ಪೂಜೆಗೆ ಯಾವ ರೀತಿ ಸಂಕಲ್ಪ ಮಾಡಬೇಕು ಅಂತ ಅಂದರೆ, ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹಾಗೆ ಒಂದು ಹೂವನ್ನು ತೆಗೆದುಕೊಂಡು ನಿಮ್ಮ ಹೆಸರು, ಗೋತ್ರ ಮತ್ತು ನಕ್ಷತ್ರ ತಿಳಿದಿದ್ದರೆ ಅವುಗಳನ್ನು ಹೇಳಿಕೊಂಡು ಕುಟುಂಬದ ಕ್ಷೇಮ, ಆರೋಗ್ಯ, ನೆಮ್ಮದಿ ಮತ್ತು ಸರ್ಪ ಭಯ ನಿವೃತ್ತಿಗಾಗಿ ನಾಗದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು. ಸರಳವಾಗಿ ಹೇಗೆ ಸಂಕಲ್ಪ ಮಾಡಬೇಕು ಅಂತ ಅಂದರೆ, ನನ್ನ ಮತ್ತು ನನ್ನ ಕುಟುಂಬದ ಸರ್ವತೋಮುಖ ಕ್ಷೇಮ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಹಾಗೂ ಸರ್ಪ ಭಯ ನಿವೃತ್ತಿಗಾಗಿ ಶ್ರೀ ನಾಗದೇವರ ಅನುಗ್ರಹಕ್ಕಾಗಿ ನನ್ನ ಶಕ್ತಿಗೆ ಮತ್ತು ತಿಳುವಳಿಕೆಗೆ ಅನುಗುಣವಾಗಿ ನಾಗದೇವರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಪೂಜೆಯ ಆರಂಭದಲ್ಲಿ ನಾಗದೇವರನ್ನು ಸ್ಮರಿಸಿ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಎಂದು ನಾಗದೇವರನ್ನು ಸ್ಮರಿಸಿ ಭಕ್ತಿಯಿಂದ ನಮಸ್ಕರಿಸಬಹುದು.
ನಂತರ ನಾಗದೇವರಿಗೆ ಆಹ್ವಾನ, ಆಸನ, ಪಾದ್ಯ, ಅರ್ಘ್ಯ, ಆಚಮನೀಯ ಮತ್ತು ಸ್ನಾನದ ರೂಪದಲ್ಲಿ ನೀರನ್ನು ಅರ್ಪಿಸಬಹುದು. ಮೊದಲು ನೀರಿನಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತೆ. ಸಾಧ್ಯವಿದ್ದರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ನಂತರ ಮತ್ತೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬಹುದು. ನಂತರ ಹಳದಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಹಾಗೆ ಹೂಗಳನ್ನು ಸಮರ್ಪಿಸಿ. ಮಲ್ಲಿಗೆ, ಸಂಪಿಗೆ, ಕೇದಿಗೆ ಮುಂತಾದ ಹೂಗಳನ್ನು ನಿಮ್ಮ ಸ್ಥಳೀಯ ಸಂಪ್ರದಾಯದಂತೆ ಅರ್ಪಿಸಬಹುದು. ಹಾಗೆಯೇ ಧೂಪ ಮತ್ತು ದೀಪವನ್ನು ಬೆಳಗಿಸಿ ಪೂಜೆಯನ್ನು ಮುಂದುವರಿಸಬಹುದು. ನೈವೇದ್ಯಕ್ಕಾಗಿ ನಾಗದೇವರಿಗೆ ತಂಬಿಟ್ಟಿನ ಉಂಡೆ, ಎಳ್ಳಿನ ಉಂಡೆ, ಅರಳು, ನೆನೆಸಿದಂತಹ ಕಡಲೆಕಾಳು, ಒಣಕೊಬ್ಬರಿ ಹಾಗೆ ಹುಣಸೆಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ನಂತರ ತಾಂಬೂಲ ಮತ್ತು ದಕ್ಷಿಣೆಯನ್ನು ಸಮರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬಹುದು. ಇನ್ನು ನಾಗಪ್ಪನಿಗೆ ಹಾಲನ್ನು ಹೇಗೆ ಎರಿಬೇಕು ಅನ್ನುವ ಪ್ರಶ್ನೆ. ಪೂಜೆಯಲ್ಲಿರುವಂತಹ ಪದಾರ್ಥಗಳನ್ನು ಒಂದೊಂದಾಗಿ ಭಕ್ತಿಯಿಂದ ಅರ್ಪಿಸಿದ ನಂತರ ಮೊದಲು ಬೆಲ್ಲದ ನೀರನ್ನು ಅರ್ಪಿಸಿ ನಂತರ ಹಾಲನ್ನು ಅರ್ಪಿಸುವ ಸಂಪ್ರದಾಯ ಇದೆ. ಹಾಲನ್ನು ನಿಧಾನವಾಗಿ ನಾಗದೇವರ ಮೇಲೆ ಅಥವಾ ಪೂಜಾ ವಿಧಾನಕ್ಕೆ ಅನುಗುಣವಾಗಿ ಅರ್ಪಿಸಿ. ಹಾಲಿನ ನಂತರ ಸ್ವಲ್ಪ ಶುದ್ಧ ನೀರನ್ನು ಅರ್ಪಿಸಿ ಅಭಿಷೇಕವನ್ನು ಪೂರ್ಣಗೊಳಿಸಬಹುದು. ಇಲ್ಲಿ ಒಂದು ಮುಖ್ಯ ವಿಷಯ ಏನು ಅಂತ ಅಂದರೆ, ನಾಗರ ಕಲ್ಲಿಗೆ ಹಾಲು ಸುರಿದು ವ್ಯರ್ಥ ಮಾಡೋದಕ್ಕಿಂತ ಸ್ವಚ್ಛತೆ ಹಾಗೆ ಸ್ಥಳೀಯ ದೇವಾಲಯದ ನಿಯಮಗಳನ್ನು ಪಾಲಿಸಿ ಪೂಜಾರಿಗಳ ಮಾರ್ಗದರ್ಶನದಲ್ಲಿ ಹಾಲನ್ನು ಅರ್ಪಿಸುವುದು ಉತ್ತಮ. ನಿಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರ ಹೆಣ್ಣು ಮಕ್ಕಳು ನಾಗರ ಚೌತಿ ದಿನ ಅಥವಾ ನಾಗರ ಪಂಚಮಿ ದಿನ ನಾಗದೇವರಿಗೆ ಹಾಲನ್ನು ಅರ್ಪಿಸಬಹುದು. ಚಿಕ್ಕ ಹೆಣ್ಣು ಮಕ್ಕಳಿದ್ದರೆ ದೊಡ್ಡವರು ಅವರ ಕೈ ಮುಟ್ಟಿಸಿ ಅಥವಾ ಅವರೊಂದಿಗೆ ಸೇರಿ ಹಾಲನ್ನು ಅರ್ಪಿಸುವಂತೆ ಮಾಡಬಹುದು. ನಾಗರ ಪಂಚಮಿ ದಿನ ಕೆಲವೊಂದು ಕಡೆ ಗಂಡಸರು ಪೂಜೆ ಮಾಡುವ ಸಂಪ್ರದಾಯವಿರೋದ್ರಿಂದ ಕುಟುಂಬಗಳಲ್ಲಿಯೂ ಇದೇ ರೀತಿ ಭಕ್ತಿಯಿಂದ ನಾಗದೇವರನ್ನು ಪೂಜಿಸಬಹುದು. ಇನ್ನು ಪೂಜೆ ಮುಗಿದ ನಂತರ ನಾಗದೇವರಿಗೆ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕರಿಸಿ ಕುಟುಂಬದ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಪೂಜೆಯಲ್ಲಿ ತಿಳಿದೋ ತಿಳಿಯದೆಯೋ ಏನಾದರೂ ತಪ್ಪಾಗಿದ್ದರೆ, ಅಜ್ಞಾನದಿಂದಾಗಲಿ ತಿಳುವಳಿಕೆಯಿಂದಾಗಲಿ ಪೂಜೆಯಲ್ಲಿ ಯಾವುದೇ ಲೋಪವಾಗಿದ್ದರೆ ನಾಗದೇವರು ಕ್ಷಮಿಸಿ ನನ್ನ ಪೂಜೆಯನ್ನು ಸ್ವೀಕರಿಸಲಿ ಅಂತ ಪ್ರಾರ್ಥಿಸಬಹುದು. ಇನ್ನು ಮನೆಯ ಹೊಸ್ತಿಲಿನ ಪೂಜೆ ಕೂಡ ಮುಖ್ಯವಾಗಿರುತ್ತೆ. ಹೊರಗಡೆಯಿಂದ ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡಿಕೊಂಡು ಮನೆಗೆ ಬಂದ ನಂತರ ಮನೆಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಹಾಗೆ ಹೊಸ್ತಿಲಿನ ಬಳಿ ನಾಗದೇವರ ಚಿಹ್ನೆಯನ್ನು ಬಿಡಿಸಿ ಅರಿಶಿನ, ಕುಂಕುಮ, ಹೂವು ಮತ್ತು ಹಾಲಿನಿಂದ ಪೂಜೆ ಮಾಡುವ ಸಂಪ್ರದಾಯವು ಕೂಡ ಕೆಲವು ಮನೆಗಳಲ್ಲಿ ಇದೆ. ಇದನ್ನು ನಿಮ್ಮ ಕುಟುಂಬದ ಆಚರಣೆ ಇದ್ದರೆ ಮಾತ್ರ ಅನುಸರಿಸಬಹುದು. ಇನ್ನು ನಾಗರ ಪಂಚಮಿ ದಿನ ಮಕ್ಕಳು ಉಪವಾಸ ಮಾಡುವ ಸಂಪ್ರದಾಯ ಕೆಲವು ಕಡೆಗಳಲ್ಲಿ ನಾವು ನೋಡ್ಬೋದು. ಆದರೆ ಉಪವಾಸ ಅಂತಂದರೆ ಕಡ್ಡಾಯವಾಗಿ ಆಹಾರವನ್ನೇ ತ್ಯಜಿಸಬೇಕು ಅಂತಲ್ಲ. ನಿಮ್ಮ ಆರೋಗ್ಯ ಹಾಗೆ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಉಪ್ಪಿಟ್ಟು, ಅವಲಕ್ಕಿ ಅಥವಾ ಇತರ ಸರಳ ಆಹಾರ ಸೇವಿಸಿ ಉಪವಾಸವನ್ನು ಆಚರಣೆ ಮಾಡಬಹುದು. ಆರೋಗ್ಯ ಸಮಸ್ಯೆ ಇರುವಂಥವರು, ಮಕ್ಕಳು, ವಯಸ್ಸಾದವರು ಹಾಗೆ ಗರ್ಭಿಣಿಯರು ಉಪವಾಸ ಮಾಡುವ ಮೊದಲು ವೈದ್ಯರ ಸಲಹೆಯನ್ನು ಪಡೆಯೋದು ಅತ್ಯುತ್ತಮ ಅಂತ ಹೇಳಲಾಗುತ್ತೆ. ಇನ್ನೊಂದು ಮುಖ್ಯ ಸೂಚನೆ ಏನು ಅಂತಂದರೆ, ನಾಗರ ಪೂಜೆಗೆ ಸಂಬಂಧಿಸಿದಂತೆ ಮಾಸಿಕ ಧರ್ಮ, ಗರ್ಭಾವಸ್ಥೆ, ಉಪವಾಸ ಹಾಗೆ ಕೆಲವು ಆಚರಣೆಗಳ ಬಗ್ಗೆ ಕುಟುಂಬದಿಂದ ಕುಟುಂಬಕ್ಕೆ ಹಾಗೆ ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆ ಸಂಪ್ರದಾಯಗಳಿವೆ. ಆದ್ದರಿಂದ ಯಾವುದನ್ನಾದರೂ ನೀವು ದೋಷವಾಗತ್ತೆ ಅಂತ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಮನೆಯ ಹಿರಿಯರು ಅಥವಾ ನಿಮ್ಮ ಕುಟುಂಬದ ಪುರೋಹಿತರ ಮಾರ್ಗದರ್ಶನದಂತೆ ಆಚರಣೆ ಮಾಡುವಂಥದ್ದು ಮುಖ್ಯವಾಗಿರುತ್ತೆ ಇಲ್ಲಿ. ನಾಗದೇವರು ನಮ್ಮ ಕುಟುಂಬಕ್ಕೆ ಆರೋಗ್ಯ, ನೆಮ್ಮದಿ, ಸಂತೋಷ ಹಾಗೆ ಸಮೃದ್ಧಿಯನ್ನು ಕರುಣಿಸಲಿ. ನಮ್ಮ ಪೂಜೆಯಲ್ಲಿ ಯಾವುದೇ ಲೋಪವಾಗಿದ್ದರೂ ಕ್ಷಮಿಸಿ ನಮ್ಮ ಕುಟುಂಬವನ್ನು ಸದಾ ಕಾಪಾಡಲಿ ಅಂತ ಭಕ್ತಿಯಿಂದ ಪ್ರಾರ್ಥಿಸೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ದಿನ ಹೆಣ್ಣು ಮಕ್ಕಳು ಮಾಡುವ ಪೂಜೆಯ ಸಂಪೂರ್ಣ ವಿಧಾನ, ಪೂಜಾ ಸಾಮಗ್ರಿಗಳು, ರಂಗೋಲಿ, ಸಂಕಲ್ಪ, ಅಭಿಷೇಕ, ನೈವೇದ್ಯ ಹಾಗೆ ಹಾಲನ್ನು ಎರೆಯುವ ವಿಧಾನವನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸಂಬಂಧಿಕರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಾಗರ ಪಂಚಮಿಯ ಶುಭಾಶಯಗಳು.